ನಿನ್ನೆ ಅಷ್ಟೇ ಜನಪ್ರತಿನಿಧಿಗಳ ನ್ಯಾಯಾಲಯ ಸದ್ಯ ಈಗ ಯೋಗೇಶ್ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿನಯ್ ಕುಲಕರ್ಣಿ ಸೇರಿದಂತೆ 19 ಜನರಿಗೆ ಈಗಾಗಲೇ ಅಪರಾಧಿ ಎಂದು ಪರಿಗಣನೆ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಫಿ ಸಾಕ್ಷಿಯಾದಂಥ ಬಸವರಾಜ ಮುತ್ತಿಗೆಯವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ಒಂದು ಹೋರಾಟ 10 ವರ್ಷಗಳ ಸುದೀರ್ಘ ಒಂದು ಹೋರಾಟ ಇತ್ತು, ಮತ್ತೊಂದು ಕಡೆ ವಿಚಾರಣೆ ಕೂಡ ನಡೀತಾ ಇತ್ತು. ಈ ನಿನ್ನೆ ಏನು ತೀರ್ಪು ಪ್ರಕಟ ಆಗಿದೆ? ಅದು ಹೇಳಿದ್ನಲ್ರಿ, ಜಸ್ಟಿಸ್ ಎಲ್ಲರಿಗೂ ಒಂದು ನಿನ್ನೆ ನ್ಯಾಯಾಲಯದಕ್ಕೆ ತೀರ್ಪು ಪ್ರಕಟಣೆ ಮಾಡೈತಿ. ತೀರ್ಪು ಪ್ರಕಟ ಮಾಡೋಕ್ಕಿಂತ ಮುಂಚೆ ನ್ಯಾಯಾಲಯವೂ ಸಹಿತ ಎಲ್ಲ ಸಾಕ್ಷಿ ಪುರಾವೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನು ತೆಗೆದುಕೊಂಡು ಯಾವುದು ಸರಿ ತಪ್ಪು ಅನ್ನೋದನ್ನೆಲ್ಲವನ್ನು ನೋಡಿಕೊಂಡು ನ್ಯಾಯಾಲಯ ಶಿಕ್ಷೆ ಪ್ರಕಟ ಮಾಡಿರ್ತೈತಿ. ನ್ಯಾಯಾಲಯ ಏನು ತೀರ್ಪು ಕೊಟ್ಟೈತೆ ಅದಕ್ಕೆ ಎಲ್ಲರೂ ಕಾನೂನಿಗೆ ಎಲ್ಲರೂ ಬದ್ಧವಾಗಿರ್ಬೇಕಾಕೈತಿ. ಇವತ್ತಿನ ಶಿಕ್ಷೆ ಪ್ರಮಾಣವನ್ನು ಇವತ್ತು ಪ್ರಕಟ ಮಾಡ್ತಾರೆ, ಅದನ್ನು ನಾವು ಕಾಯ್ದು ನೋಡತ್ತೇವೆ ಏನು ಶಿಕ್ಷೆ ಪ್ರಮಾಣ ಏನು ಬರ್ತೈತೆ ಅಂತ. ಅಂದರೆ ಕಳೆದ 2024ರಲ್ಲಿ ತಾವು ಯಾವಾಗ ಮಾಫಿ ಸಾಕ್ಷಿಯಾಗಿ ಏನು ಒಪ್ಕೋತೀರಿ ಕೋರ್ಟಲ್ಲಿ, ಅವಾಗಲಿಂದನೂ ಕೂಡ ನಿಮಗೆ ಜೀವ ಬೆದರಿಕೆ ಇತ್ತಾ? ಮತ್ತು ನೀವು ರಕ್ಷಣೆ ಕೋರಿದ್ರಿ? ನಾನು ಕೋರ್ಟಿಗೆ ಅರ್ಜಿ ಹಾಕಿದ ದಿನದಿಂದನೇ ಸ್ಟಾರ್ಟ್ ಆಯಿತು. ಅವತ್ತು ರಾತ್ರಿನ ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು ನನ್ನ ಕುಟುಂಬಗಳಿಗೆ. ನಾನು ಎಲ್ಲವನ್ನು ದಾಖಲೆಗಳ ಸಮೇತನ ಕೋರ್ಟಿಗೆ ಕೊಟ್ಟೆ. ಕೋರ್ಟು ಅದನ್ನು ಎಲ್ಲವನ್ನು ನೋಡಿ ಇಮ್ಮಿಡಿಯೇಟಾಗಿ ನನಗೆ ಭದ್ರತೆಯನ್ನು ಒದಗಿಸ್ತು. ಅಕಸ್ಮಾತ್ ಭದ್ರತೆ ಒದಗಿಸಿರಲಿಲ್ಲ ಅಂದರೆ ಇವತ್ತು ನಾನು ಕೋರ್ಟಿಗೆ ಬಂದು ಸತ್ಯವನ್ನು ಹೇಳೋದು ಭಾಳ 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 ಸಮಸ್ಯೆ ಒಳಗಿತ್ತು. ಅಲ್ಲ, ಈಗ ಒಂದು ಕೊಲೆ ಕೇಸ್ ಪ್ರಕರಣ CBI ಎನ್ಕ್ವೈರಿ ಮಾಡಿದಾಗ ಕಳೆದ 10 ವರ್ಷಗಳಿಂದ ಸಾಕಷ್ಟು ಬಾರಿ ನಿಮ್ಗೆ ಜೀವಕ್ಕೆ ಭಯ ಇತ್ತು, ಮತ್ತು ಜೊತೆಗೆ ತಾವು ಕೂಡ ರಕ್ಷಣೆ ಕೋರಿದ್ರಿ. ಎಲ್ಲೋ ಒಂದು ಕಡೆ ಅಂದರೆ ಯುವಕರಿಗೆ ಈ ರೀತಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಈ ಒಂದು ಏನು ತೀರ್ಪಿದೆ ಯಾವ ರೀತಿ ಮೆಸೇಜ್ ಕೊಡುತ್ತೆ? ಅಲ್ಲ, ಯುವಕರು ಎಚ್ಚೆತ್ಕೋಬೇಕ್ರಿ. ಯಾಕಂದ್ರೆ ಯಾವ್ದಾರು ರಾಜಕಾರಣಿಗಳ ಮಾತು ಕೇಳಿಕೊಂಡು ಅವರು ಒತ್ತಡಕ್ಕೊಳಗಾಗಿಯೋ ಅವರ ಪ್ರೀತಿ ಮೇಲೆ ವಿಶ್ವಾಸದ ಮೇಲೂ ಏನೋ ಹೋಗಿ ತಪ್ಪುಗಳನ್ನು ಮಾಡಿಬಿಟ್ರೆ ಬರೀ ಕೆಟ್ಟದ್ದು ಆಕೈತೆ ಹೊರತಾಗಿ ಒಳ್ಳೇದಾಗಲ್ಲ. ಯುವಕರು ದಾರಿ ತಪ್ಪಬಾರ್ದು. ರಾಜಕಾರಣಿಗಳು ಯುವಕರನ್ನ ಬಳಸ್ಕೊತಾರೆ. ಅದು ಯುವಕರಿಗೆ ಈ ಕೇಸ್ ಒಂದು ಮೈಲ್ ಸ್ಟೋನ್ ಕೇಸ್ ಅಂತ ಹೇಳ್ಬೋದು. ಇವತ್ತು ಟೆಂಪಲ್ ರನ್ ಮಾಡ್ತಾ ಇದ್ದೀರಾ, ಬೆಳಗ್ಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರಿ, ಆಶೀರ್ವಾದ ಪಡೆದು. ಟೆಂಪಲ್ ರನ್ ಅಂತಲ್ಲ ಸರ್, ನಾವು ಮೊದಲಿಂದನೂ ಧಾರ್ಮಿಕ ಜೀವನದಾಗ ಬದುಕಿದವರು. ಇವತ್ತು ದೇವರಿಗೆ ಹೋಗಿ ನಾನು ಮೊರೆ ಹೋಗಿದ್ದೇನೆಂದ್ರೆ ನಮಗೆ ಹೆಚ್ಚಿನ ಶಕ್ತಿ ಕೊಡಪ್ಪ. ಇನ್ನು ಈ ಹೋರಾಟ ಇವತ್ತಿಂದ ಪ್ರಾರಂಭ ಇದೆ, ಇದು ಅಂತ್ಯ ಅಲ್ಲ. ಇವತ್ತಿಂದ ಹೊಸ ಹೋರಾಟ ಪ್ರಾರಂಭ. ಈ ಹೋರಾಟದೊಳಗೆ ನಮಗೆ ಏನೇ ಬಂದರೂ ಸಹಿಸ್ಕೊಳ್ಳುವಂಥ ಶಕ್ತಿಯನ್ನು ಕೊಡು, ನಿನ್ನ ಆಶೀರ್ವಾದ ಇರಲಿ ಅಂತ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ತಂದೆ ತಾಯಿಗೆ ಇವತ್ತು ಭೇಟಿ ಆಗ್ತೀರಾ? ಯಾಕಂತಂದರೆ ನಿನ್ನೆ ಅವ್ರಿಗೂ ಕೂಡ ಈ ಒಂದು ತೀರ್ಪನ್ನು ನೋಡಿದ್ದಾರೆ, ಅವ್ರಿಗೂ ಮಗನ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ, ಹೋಗಿ ಭೇಟಿ ಆಗ್ತಾರೆ. ಹೌದು, ಈಗ ಆಲ್ರೆಡಿ ದೂರವಾಣಿ ಒಳ ಮುಖಾಂತರ ಒಂದು 4-5 ಸರಿ ಮಾತಾಡೈತ್ರಿ. ಇವತ್ತು ಹೋಗಿ ಅವ್ರನ್ನ ಮಾತಾಡಿ ಅವ್ರನ್ನ ಆಶೀರ್ವಾದ ತೊಗೊಂಬರ್ತೀವಿ. ಏನಾಗ್ಬೋದು ಇವತ್ತಿಂದ ಶಿಕ್ಷೆ ಪ್ರಮಾಣ ಅಂತ ನಿಮಗೇನಾದರೂ ಮೆಸೇಜ್ ಏನಾದರೂ ಇದೆಯಾ? ಕಾಯ್ದು ನೋಡ್ಬೇಕು ಸರ್. ನಾನು ಅದನ್ನು ಈಗ ಪೂರ್ವ ನಿಯೋಜಿತವಾಗಿ ಹೇಳೋಕ್ಕಾಗಲ್ಲ. ಸಾಯಂಕಾಲವರೆಗೂ ಕಾದು ನೋಡು, ತೀರ್ಪು ಬಂದ ಮೇಲೆ ಹೇಳ್ಬೋದು. ಸೊ ಇದಿಷ್ಟು ಬಸವರಾಜ ಮುತ್ತಿಗೆಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಡ್ವೈಸ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.